ಯೋಗದ ಸಾಧನೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಶ್ರೇಣಿಯನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಪ್ರಮುಖರು ಅನ್ನುವಂಥದ್ದನ್ನು ಸ್ಫುಟವಾಗಿ ಹೇಳ್ತಾನೆ ಹೇರಂಬ ಕವಿ. ನೋಡಿ ಅವನಿಗೆ ಹೆಂಗೆ ಗೊತ್ತಾಗಿರುತ್ತೆ ನೋಡಿ. ಇವರಿಬ್ಬರು ಕಾವ್ಯಗಳನ್ನು ಬರೀತಾರೆ. ಇವರಿಬ್ಬರು ಮಾತ್ರ ಶರಣರನ್ನು ಕುರಿತು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾವ್ಯಗಳನ್ನು ಬರೀತಾರೆ. ಇವರು ಕೂಡ ಈ ಯೋಗ ಮಾರ್ಗದೊಳಗೆ ಇವನ್ನೆಲ್ಲ ಜರಿತಾರೆ. ಇವನ್ನೆಲ್ಲ ಹಠಯೋಗಿಗಳ ಹಠಮಠಗಾರರೆಂಬೆ, ಲಯಯೋಗಿಗಳನ್ನು ನಾಯಿಗಿಂತ ಕಡಿಯೆಂಬೆ, ನೋಡ್ರಿ, ಅಷ್ಟಾಂಗ ಯೋಗಿಗಳನ್ನು ಕಷ್ಟಕರ್ಮಿಗಳೆಂಬೆ, ಇವರನ್ನೆಂತೂ ಸರಿ ಎಂಬೆ ಲಿಂಗಾಂಗ ಯೋಗಿಗಳಿಗೆ ಅಂತ ಹೇಳ್ತಾರ. ಇವ್ರು ಹೆಂಗೆ ಸರಿ ಹಾಕ್ಕಾರ? ಇವರೆಲ್ಲ ಬರೀ ಗಾಳಿ ನುಂಗಿ ಬದುಕಿದವರು. ಅವ ಹೇಳ್ತಾನೆ ನೋಡಿ ಎಷ್ಟು, ಪವನಾನುಭವಿಗಳು ಪವನದಲ್ಲಿಯೇ ಮುಕ್ತರು, ಜೀವಾನುಭಾವಿಗಳು ಜೀವದಲ್ಲಿಯೇ ಮುಕ್ತರು, ಕಾಯಾನುಭಾವಿಗಳು ಕಾಯದಲ್ಲಿಯೇ ಮುಕ್ತರು, ಇವರನ್ನೆಂತೂ ಸರಿ ಎಂಬೆ ಲಿಂಗಾನುಭಾವಿಗಳಿಗೆ ಸದಾ ಶಿವಲಿಂಗ ಸಂಘ ಪ್ರಕಾಶದಲ್ಲಿ ಸನ್ನಿಹಿತರು ಕೂಡಲ ಸಂಘ ನಿಮ್ಮ ಶರಣರು. ಎಂತ ಅದ್ಭುತ ಮಾತು. ಶಿವಲಿಂಗ ಸಂಘ ಪ್ರಕಾಶ, ಹೊರಗೆ ಬೆಳಕ ಒಳಗೆ ಬೆಳಕ, ಒಳಗಿನ ಬೆಳಕ ಹೊರಗಿನ ಬೆಳಕ ಎರಡೂ ಕೂಡಿ ಆ ನಿತ್ಯ ನಿರಂಜನವಾದಂಥ ಪರವಸ್ತುವೇ ನಿನ್ನ ಅಂಗೈ ಒಳಗೆ ಬಂದಿತ್ತು. ಅದನ್ನು ನೋಡುತ್ತಾ ಹೋದಂತೆ ಅಲ್ಲಿ ನೀನಿಲ್ಲ ನಾನಿಲ್ಲ, ಇದು ಅದ್ವೈತವೆಂದು ಹೇಳಲ್ಪಟ್ಟಿತ್ತಯ್ಯ ಅಂತ ಹೇಳ್ತಾರೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು. ಶರಣರ ಯೋಗ ಭಾಳ ಸರಳವಾದದ್ದು. ಬರೇ ವಾಯುವನ್ನು ಒಳಗೆ ನುಂಗಿ ಬದುಕಿದವರಲ್ಲ, ಕಾಯದೊಳಗೆ ಒಂದಿಷ್ಟು ಇಂದ್ರಿಯಗಳನ್ನು ಬಂಧಿಸಿ ನಾನು ಅದನ್ನು ಸಾಧಿಸೇನೆ ಅಂತ ತಿಳ್ಕೊಂಡು ಅಹಂಕಾರ ಪಟ್ಟವರಲ್ಲ ಶರಣರು. ಅವರು ಅದನ್ನೆಲ್ಲವನ್ನು ಮೀರಿ ಹೋದವರು. ಹೀನ ಜಡತೆಯ ಮುಸುಕಿನ ಗ್ರಂಥಿಯ ನೊಡೆದು ಎಂದೆಂದು ಭವಬಂಧನಕ್ಕೆ ಬಾರದಂಗ ಮಾಡಿಕೊಂಡವರು ಬಸವಾದಿ ಪ್ರಮುಖರು ಅಂತ ಹೇಳ್ತಾನೆ ಹೇರಂಬ ಕವಿ ತನ್ನ ಕಾವ್ಯದಲ್ಲಿ. ಹುಟ್ಟು ಹೊಂದಳಿದವರು. ಹುಟ್ಟು ಹೊಂದಳಿದರಂತಂದ್ರೆ ಹುರಿದ ಬೀಜ ಅದು ಭೂಮಿಯಾಗ ಹೋಗಿದ್ರೆ ಹುಟ್ಟುವುದೇ ಇಲ್ಲ ಅಂತದ ನೋಡ್ರಿ. ಹಂಗೆ ಬೆಂದ ನುಲಿ ಹಗ್ಗ ಸುಟ್ಟಿರ್ತೈತಿ ಆಕಾರದಾಗ, ಅದನ್ನು ಮುಟ್ಟಿದ್ರೆ ಮತ್ತು ಅದು ಹಗ್ಗಿರೋದೇ ಇಲ್ಲ ಅಂತ ನೋಡ್ರಿ. ಆಕಾರದಾಗ ಹಗ್ಗಿರ್ತೈತೆ ಅಂತ ಮುಟ್ಟಿದ್ರೆ ಅದು ಅಂಗಾರದಂಗೆ ಆಗಿಬಿಟ್ಟಿರ್ತೈತೆ ಅಂತ. ಹಂಗೆ ಶರಣನ ಕಾಯ, ಅದಕ್ಕೆ ಶರಣ ಶಿವಲಿಂಗ ಪ್ರಕಾಶದಲ್ಲಿ ಸನ್ನಿಹಿತಿರ್ತಾನ. ಅದಕ್ಕೆ ಶರಣನ ದೇಹದೊಳಗೆ ಹರಿದಾಡುವಂಥ ಇರುವು ಪ್ರತಿಯೊಂದು ರಕ್ತದ ಕಣಕಣದಲ್ಲಿನೂ ಲಿಂಗದ ಕಳೆನ ತುಂಬಿಕೊಂಡಿರ್ತೈತಿ. ಆ ಲಿಂಗದ ಕಳೆನ ಶರಣನ ಅಂಗದಾಗಿರುವಾಗ ಶರಣನ ಕಾಯ ತಾನ ಕೈಲಾಸ ಆಗಿರ್ತೈತೆ ಅಂತ ಹೇಳ್ತಾರೆ. ಅವೆಲ್ಲಿ ಕುಂದಿರ್ತಾನಲ್ಲಿ ಬೆಳಕ ಇರ್ತೈತೆ ಅಂತ, ಅವೆಲ್ಲಿ ಹೊಕ್ಕಾನಲ್ಲಿ ಬೆಳಕ ಇರ್ತೈತೆ ಅಂತ. ಲಿಂಗ ಭಕ್ತ ನಿದ್ದ ಟಾವು ಪಟ್ಟಣ ಒಪ್ಪದು ತಪ್ಪದಯ್ಯ. ಎಲ್ಲಿ ಶಿವಯೋಗಿ ಕುಂತ ನೋಡಿರ್ಬೇಕಾರ ಅವ್ರು ಏನು ಮಾಡೋದು ಬೇಡ. ಎಲ್ಲೆಲ್ಲಿ ಮಹಾತ್ಮರು ಕುಂತಾರ ಅಲ್ಲೆಲ್ಲಿ ಪಟ್ಟಣಾಗಿ ಹೋಗಿಬಿಟ್ಟವ ಅವೆಲ್ಲ. ಎಲ್ಲೆಲ್ಲಿ ಮಹಾತ್ಮರು ಹೋಗಿ ಕುಂತಾರಲ್ಲಿ ಪಟ್ಟಣಾಗಿ ಹೋಗಿಬಿಟ್ಟೋಗ್ಬೇಕಾರೆ ನೋಡ್ರಿ ನೀವು. ಯಡಿಯೂರು ಸಿದ್ಧಲಿಂಗೇಶ್ವರ ಅನುಷ್ಠಾನ ಮಾಡೋಕ್ಕಿಂತ ಜಾಗ ಏನಿತ್ತು ಮೊದಲದು ಹಾಳು ಸುರಿಯುವಂಥ ಜಾಗ. ಶಿವಯೋಗಿ ಹೋಗಿ ಕುಂತ ಇವತ್ತು ನೋಡ್ಬೇಕಾದ ಅದು ಎಷ್ಟು ಚಂದ ಬೆಳೀತಂದ್ರೆ ಪಟ್ಟಣನ ಆಗಿ ಹೋಗಿಬಿಡುತ್ತೆ ನೋಡಿ. ಒಬ್ಬೊಬ್ಬ ಮಹಾತ್ಮರು ನಮ್ಮಲ್ಲಿ ಅರಭಾವಿ ಅಂತ ಬರ್ತದೆ, ದುರ್ದುಂಡೇಶ್ವರರು ಕುಂದ್ರಕ್ಕಿಂತ ಮೊದಲು ಹಾಳು ಸುರಿತಿತ್ತ ಆ ಜಾಗ. ಹಳ್ಳದ ದಂಡಿ ಏನೇನೂ ಇದ್ದಿದ್ದಿಲ್ಲ. ಶಿವಯೋಗಿಗಳು ಹೋಗಿ ಕುಂತರು. ಅವರ ಲಿಂಗಾನುಷ್ಠಾನದ ಪ್ರಭಾವ ಲಿಂಗ ಭಕ್ತನಿದ್ದ ಟಾವು ಪಟ್ಟಣ ಒಪ್ಪುದು ತಪ್ಪದ. ಇವತ್ತು ದೊಡ್ಡದೊಂದು ಮಠ, ಏನು ಹೋಗೋರು ಬರೋರು ದಾಸೋಹ ಅನುಷ್ಠಾನ ಎಲ್ಲ ನಡೀತು ನೋಡಿ. ಶಿವಯೋಗಿ ಅಂದ್ರೆ ಶಿವಯೋಗಿನೂ ಕೂಡ ಲಿಂಗಕ್ಕೆ ಭಕ್ತನಕ್ಕನಂತಿಲ್ಲ ನೋಡ್ರಿ. ಯಾಕಂದ್ರೆ ಲಿಂಗ ಪೂಜೆ ಮಾಡೋರೆಲ್ಲರೂ ಭಕ್ತರ. ನಾವು ನೆನಪಿಟ್ಕೋಬೇಕು. ಜಂಗಮನಾಗಲಿ ಇನ್ನೊಬ್ಬರಾಗಲಿ ನಾವು ಲಿಂಗ ಪೂಜೆ ಮಾಡಾಕತ್ತೀವಿ ಅಂದ್ರೆ ಭಕ್ತರ. ನಾವು ಅಂಗೈಯಾಗ ಲಿಂಗ ಹಿಡ್ಕೊಂಡು ನೋಡಾಕತ್ತೀವಿ ಅಂದ ಬಳಿಕ ನಾವೇನಾದ್ವಿ? ಭಕ್ತರಾದ್ವಿ. ಲಿಂಗವನ್ನು ನೋಡುವ ಮಠ, ಲಿಂಗವನ್ನು ಪೂಜಿಸುವ ಮಠ ಭಕ್ತರು. ಲಿಂಗವನ್ನು ಪೂಜಿಸಿ ಲಿಂಗದೊಳಗೆ ದೃಷ್ಟಿಯನ್ನು ಇಟ್ಟು ಲಿಂಗ ಬ್ಯಾರೆಲ್ಲ ನಾನು ಬ್ಯಾರೆಲ್ಲ ಅನ್ನುವಂಥ ಅದ್ವೈತ ಸ್ಥಿತಿಗೆ ಹೋದ ಮೇಲೆ ಭಕ್ತನೂ ಇಲ್ಲ ಜಂಗಮನೂ ಇಲ್ಲ, ಎಲ್ಲ ತಾನ ಅಂತ ಹೇಳ್ತಾರೆ ನೋಡ್ರಿ. ಇದು ಅದ್ವೈತ ಸ್ಥಿತಿ ನಮ್ಮದು. ಸುಮ್ಮನೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ, ಜೀವಾತ್ಮ ಪರಮಾತ್ಮ ಎರಡೋ ಒಂದ, ಇಂಥ ಅದ್ವೈತ ಸ್ಥಿತಿ ನಮ್ಮದಲ್ಲ. ನಮ್ಮದು ಅನುಭವಕ್ಕೆ ಬಂದಂಥ ಅದ್ವೈತ ಸ್ಥಿತಿ. ಅವ್ರದ್ದು ಜ್ಞಾನ ಮಾರ್ಗ ಬರೀ ಸಾಂಖ್ಯ ದರ್ಶನ ಷಡದರ್ಶನಗಳನ್ನು ಓದಿ ಅವರು ದ್ವಂದ್ವಕ್ಕೆ ಬಿದ್ದರಂತ. ಅದಕ್ಕೆ ಚನ್ನಬಸವಣ್ಣವ್ರು ಬರೀತಾರೆ, ಅದು ಹೇಳ್ತಾರೆ ನೋಡ್ರಿ, ಸಾಂಖ್ಯ ಯೋಗ ಉತ್ತರ ಮೀಮಾಂಸೆ ಪೂರ್ವ ಮೀಮಾಂಸೆ ಇವು ಉತ್ತರವ ಹೇಳಲರಿಯದೆ ಕೆಟ್ಟು ಹೋದವಂತ. ಉತ್ತರನ ಹೇಳಕ್ಕೆ ಬರಲಿಲ್ಲ ಅಂತ ಇವಕ್ಕೆಲ್ಲ. ಸಾಂಖ್ಯ ದರ್ಶನಗಳಂತ ಬರ್ತಾವೆ, ಓದಿರ್ಬೇಕಾರೆ ನೀವು ಸಾಂಖ್ಯ ದರ್ಶನ. ಪತಂಜಲಿಯ ಯೋಗ ಸೂತ್ರನೂ ಬರ್ತೈತಿ. ಇವತ್ತು ಅಷ್ಟಾಂಗ ಯೋಗ ಮಾರ್ಗವನ್ನು ಕೊಟ್ಟಂಥವನು ಪತಂಜಲಿನೇ. ಪತಂಜಲಿ ಕೊನೆಗೆ ಸಮಾಧಿ ಹೇಳ್ತಾನವ. ಧ್ಯಾನ ಧಾರಣ ಸಮಾಧಿ ಲಾಸ್ಟ್ ಬರ್ತಾನ. ಮತ್ತು ಇದನ್ನ ಅಷ್ಟಾಂಗ ಯೋಗ ಮಾರ್ಗ ಸಂಸಾರಿಕರು ಮಾಡಬೇಡ್ರಿ ಅಂತ ಅವನ ಬರ್ದಾನ. ಆಶ್ಚರ್ಯ ಅಂತಂತಂದ್ರೆ ವಚನಕಾರರು ಸಮಾಧಿಯನ್ನ ಕೊನೆಗೆ ಹೇಳೋದಿಲ್ಲ, ಯಾವಾಗ ಲಿಂಗದೊಳಗೆ ನಿನ್ನ ದೃಷ್ಟಿ ನಿಂತು ನಿನಗೆ ಸಮಾಧಿ ತಾನ ಬಂತು ಅಂತ ಹೇಳ್ತಾರ. ಅಂದ್ಬಿಡ್ತೈತೆ ಅದು. ನಿನ್ನ ಮನ್ಯಾಗ ಕುಂತ ನೀ ಸಾಧಿಸ್ಬೋದು ಇದನ್ನ ಅಂತ ಹೇಳ್ತಾರ ನೋಡ್ರಿ. ವಚನಕಾರರ ಸೂಕ್ಷ್ಮತೆ ಅಂದ್ರೆ ಯಾರ್ಯಾರು ಏನೇನು ಬೇಕಾದ ಹೇಳಿದ್ರು. ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮ ಅಂತ ಬರ್ತಾಳೆ ಒಬ್ಬ ಶರಣೆ. ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮ. ಲಿಂಗಮ್ಮನ ವಚನಗಳಂಕರು ಬರೀ ಸುಖಿಯಾದೆ ಸುಖಿಯಾದೆ ಸುಖಿಯಾದೆ. ದುಃಖ ಅನ್ನೋದು ಆ ಎಮ್ಮನ ಬಾಯಾಗ ಬರಲಿಲ್ಲ ನೋಡಿ. ಬಹುಶಃ ಭಾಳ ಮಂದಿ ಹೆಣ್ಮಕ್ಳು ದುಃಖನ ಪಠಿಸ್ತಾರಂತ. ನನಗೆ ದುಃಖ ಆತು, ನನಗೆ ದುಃಖ ಆತು, ನನಗೆ ಎಲ್ಲದರಾಗೂ ದುಃಖ ಆತು. ಮಕ್ಕಳನ್ನ ಹೆರುವಾಗ ದುಃಖ ಆತು, ಗಂಡನ ಪ್ರೇಮ ಮಾಡುವಾಗ ದುಃಖ ಆತು,
ಸಂಬಂಧಗಳನ್ನು ಬೆಳೆಸುವಾಗ ದುಃಖ ಆತು, ಮನಿ ಗಳಿಸುವಾಗ ದುಃಖ ಆತು. ಪ್ರತಿಯೊಂದು ಹೆಣ್ಣಿನ ಜೀವನ ದುಃಖದಿಂದನೇ ಕೂಡಿರ್ತೈತೆ ಅಂತ. ಭಾಳಷ್ಟು ದುಃಖ, ಸುಖ ಅನ್ನೋದು 4 ಕಡೆ ಇರ್ತೈತೆ ಅಂತಲ್ಲಿ, ದುಃಖನ ಭಾಳ ಅಂತ ಸ್ತ್ರೀಯ ಜೀವನದಲ್ಲಿ. ಆದ್ರೆ ವಚನಕಾರ್ತಿಯರ ಜೀವನವನ್ನು ನೋಡಿದಾಗ ಹಡಪದ ಅಪ್ಪಣ್ಣನ ಹೆಂಡತಿ ಪುಣ್ಯಸ್ತ್ರೀ ಲಿಂಗಮ್ಮ ಬರಿತಾಳೆ, ಎಂತಹ ಸುಖ, ಎಂತಹ ಸುಖ. ಬಹುಶಃ ಆ ಎಮ್ಮನ ವಚನಗಳನ್ನು ಓದಿದ್ರೆ ಯಾವ ಹಿಮಾಲಯದ ಯೋಗಿಗಳಿಗೂ ಸಹಿತ ಅರ್ಥ ಆಗಲಾರದಷ್ಟು ಉನ್ನತ ಮಟ್ಟದ ಅರ್ಥವನ್ನು ಹೊಂದಿದೆ. ಸುಳ್ಳ ಏನೇನೋ ಹೇಳ್ತಾರೆ ಅವರು. ಪವನ ಅಂದ್ರೆ ಹಂಗಂತ, ಮನಸ್ಸು ಅಂದ್ರೆ ಹಿಂಗಂತ, ಭಾವ ಅಂದ್ರೆ ಹಿಂಗಂತ. ಮುಚ್ಚಿಟ್ಟು ಬಿಡ್ರಿ ಅನ್ಲಕ್ಕೆ ಇವನ್ನೆಲ್ಲ ಮುಚ್ಚಿಡ್ರಿ, ಇದನ್ನು ಸಾಕು ಇದನ್ನೆಲ್ಲ ಬಿಟ್ಟು ಅಲ್ಲಿ ಹೋಗ್ಬೇಕನ್ನು ಅಂತ ಕೇಳ್ತಾಳಕಿ. ನೋಡಿ, ಈ ಮೂಗಿನಾಗಿನ ಗಾಳಿ ನಿಂದ್ರೆ ಸಾಕು ಹಿಮಾಲಯಕ್ಕೆ ಹೋಗ್ಬೇಕಾ, ನಗಿ ಬರ್ತದೆ ನನಗೆ ಅಂತ ಕೇಳ್ತಾಳಕಿ. ನೋಡಿ, ದೇಹದಾಗ ಹರಿದಾಡುವಂಥ ಪ್ರಾಣವಾಯುವನ್ನು ನಿಶ್ಚಲ ಸ್ಥಿತಿಯಲ್ಲಿ ತಂದು ನಿಂದ್ರೆ ಸಾಕು ಹಿಮಾಲಯಕ್ಕೆ ಹೋಗ್ಬೇಕಾ, ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾ, ಸಂಸಾರ ಬಿಡ್ಬೇಕಾ, ನಗಿ ಬರ್ತದೆ ನನಗೆ ಅಂತ ಹೇಳ್ತಾಳಕಿ. ಅಂತ ಅದ್ಭುತವಾದ ಮಾತು ನೋಡಿ. ಸಾಸಿರದಳದ ಕಮಲವನ್ನು ಕಾಣಬೇಕಂತ ತಿಳ್ಕೊಂಡು ಹೋಗಿ ಗಡ್ಡೆ ಗೆಣಸುಗಳನ್ನು ತಿಂದು ಗುಡ್ಡು ಗಮರದಾಗಿರ್ಬೇಕಾ, ಇದನ್ನು ನಮ್ಮವರು ಒಪ್ಪುದಿಲ್ಲ ಅಂತ ಹೇಳ್ತಾಳಕಿ. ಹಂಗಾರೆ ಏನು ಆ ಎಮ್ಮ ಒಪ್ಪುದಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಹೇಳ್ಬೇಕಾ? ಎಷ್ಟು ಚಂದ ಹೇಳ್ತಾ ನೋಡ್ರಿ. ಸಾಸಿರದಳದ ಕಮಲವೆಂದೆಡೆ ಸೂಸಿಕೊಂಡಿರುವ ಮನ, ಎಷ್ಟು ಚಂದ. ಸಾಸಿರದಳದ ಕಮಲ ಅಂದ್ರೆ ಬೇರೆ ತಿಳ್ಕೊಬೇಡ್ರಿ, ಇದು ನಿಮ್ಮ ಅಂತ್ಯಕ್ಕೆ ಹೋಯ್ತಿ, ನನ್ನ ಅಂತ್ಯಕ್ಕೆ ಹೋಯ್ತಿ. ಜಗತ್ತಿನೊಳಗೆ ಶರೀರ ತೊಟ್ಕೊಂಡು ಹುಟ್ಟಿದ ಪ್ರತಿಯೊಂದು ಜೀವಿಗಳೊಳಗೆ ಸಾಸಿರದಳದ ಕಮಲ ಐತಿ ಅಂತ ಹೇಳ್ತಾಳೆ. ಮಾನವ ಶರೀರ ರಚನೆ ಒಂದೇ ಇರಬೇಕು. ಭಾಳ ಅಂದ್ರೆ ಆಫ್ರಿಕಾ ದೇಶದವರು ಒಟ್ಟು ಕರ್ರಗಿರ್ಬೋದು, ಆಫ್ರಿಕಾ ಖಂಡದವರು, ಅಮೇರಿಕದವರು, ಇಂಗ್ಲೆಂಡ್ದವರು, ಸ್ವಲ್ಪ ಆಸ್ಟ್ರೇಲಿಯಾದವರು ಕೆಂಪು ಇರ್ಬೋದು, ಭಾರತದವರು ಸ್ವಲ್ಪ ಕಪ್ಪು ಬಿಳುಪು ಎರಡೂ ಇರ್ಬೋದು. ಇದು ಹೊರಗಿನ ಚರ್ಮ. ಎಲ್ಲೆಲ್ಲಿ ಸೂರ್ಯನ ಶಾಖೆ ಹೆಚ್ಚು ಕಡಿಮೆ ಬೀಳ್ತದೆ ಅಲ್ಲೆಲ್ಲಿ ಕರ್ರಗ ಬೆಳಗ ಇರ್ತಾರೆ. ಆದ್ರೆ ಒಳಗೆ ಹೋಗಿ ನೋಡ್ರಿ, ಮಾನವನ ಶರೀರ ರಚನಾ ಶಾಸ್ತ್ರ ಒಂದ. ಅದಕ್ಕೆ ಬಸವಣ್ಣವ್ರು ಬರೆದ್ರು, ಆಸೆ, ಹರುಷ, ರೋಷ, ವಿಷಯಾದಿಗಳೆಲ್ಲ ಒಂದೇ. ಅಮೇರಿಕದವ್ರಿಗೆ ದುಃಖ ಆಗೈತೆ ಅಂತೇನು ಅವ್ರೇನು ಇಂಗ್ಲೀಷ್ನಾಗ ಹೇಳೋದಿಲ್ಲ, ಭಾರತದವ್ರಿಗೆ ದುಃಖ ಆಗೈತೆ ಅಂತೇನು ಹಿಂದಿಯಾಗ ಕನ್ನಡದಾಗ ಹೇಳೋದಿಲ್ಲ. ಅಳಿವಿಗೆ ಭಾಷೆನ ಇಲ್ಲ, ಆಸೆಗೆ ಭಾಷೆನ ಇಲ್ಲ. ಅಲೆಕ್ಸಾಂಡ್ರಿಗೂ ಆಸೆನ ಇತ್ತು, ಅಲೆಕ್ಸಾಂಡ್ರಿಗೂ ಇತ್ತು ಆಸೆ. ಈ ದೇಶವನ್ನು ಆಳಿದಂಥ ರಾಷ್ಟ್ರಕೂಟರಿಗೂ, ಗಂಗರಿಗೂ, ಕದಂಬರಿಗೂ ಆಸೆ ಇತ್ತು. ಆಸೆ ಅನ್ನೋದು ಒಂದ. ಆಸೆ, ಹರುಷ, ರೋಷ, ವಿಷಯಾದಿಗಳೆಲ್ಲ ಒಂದ. ಯಾರಿಗೂ ಹೆಚ್ಚು ಕಡಿಮೆ ಇಲ್ಲ, ಎಲ್ಲರಿಗೂ ಒಂದೇ ಅದಾವು. ಆ ದೇಶದವ್ರಿಗೂ ಅದಾವು, ಈ ದೇಶದವ್ರಿಗೂ ಅದಾವು. ಭೂಮಿ ಮೇಲಿರುವಂಥ ಪ್ರತಿಯೊಂದು ಜೀವಿಗಳಿಗೂ ಎಲ್ಲರಿಗೂ ಕೋಪ ಐತೆ, ತಾಪ ಐತೆ, ದುಃಖ ಐತೆ, ನೋವೈತೆ, ಹಸಿವೈತೆ, ತೃಷೆ ಐತೆ, ನಿದ್ರೆ ಐತಿ, ನೀರಡಿಕೆ ಐತಿ, ಕೊನೆಗೆ ಸಾವೈತಿ. ಎಲ್ಲ ಸಮಾನ ಐತಿ. ಮನುಷ್ಯರಲ್ಲಿ ಭೇದ ಮಾಡಕೂಡದು. ವಚನಕಾರ ಹೇಳ್ತಾರೆ, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮತ್ವಂ. ಆತ್ಮ ಜೀವ ಸಮಾಯುಕ್ತಂ ವರ್ಣನಾಂ ಕಿಂ ಪ್ರಯೋಜನಂ. ನೋಡಿ, ಹೊಡೆದು ಹಾಕಿಬಿಟ್ರು ಒಂದ ಮಾತಿನಾಗನ. ಸಪ್ತಧಾತುಗಳು ಅಮೇರಿಕದಾಗ ಹುಟ್ಟವರು ಶುಕ್ಲ ಶೋಣಿತ ಕೂಡಿದಾಗನ ಹುಡ್ತಾರೆ, ಭಾರತದಾಗ ಹುಟ್ಟವರು ಶುಕ್ಲ ಶೋಣಿತ ಕೂಡಿದಾಗ ಹುಡ್ತಾರೆ. ಬಣ್ಣ ಬರೋ ವ್ಯವಸ್ಥೆ ಇರ್ಬೋದು ಬಹುಶಃ. ಪ್ರಕೃತಿ ವಾತಾವರಣಕ್ಕೆ ತಕ್ಕಂಗೆ ಕಂದ ಬಣ್ಣ, ಕೆಂಪು ಬಣ್ಣ, ಎತ್ತರ ಬಣ್ಣ, ತಿಳುವು, ಸ್ವಲ್ಪ ಸಾದಗಪ್ಪು ಇರ್ಬೋದು. ಹಂಗಂದ ಮಾತ್ರಕ್ಕೆ ಒಳಗಿರ್ತಕ್ಕಂಥ ಶುದ್ಧ ಚೈತನ್ಯ ಅದೇನಾರ ನಾನು ಹೆಚ್ಚದನಿ ಕಡಿಮೆ ಇದೀನಿ ಅಂತ ಹೇಳ್ಕೊಂಡೈತೇನ? ಇಲ್ಲ ಇಲ್ಲ, ಸರಳ ಐತಿ. ಅದು ಒಳಗಿರುವಂಥ ಚೈತನ್ಯ ನಿರಾಕಾರ ಐತಿ, ಭಾಳ ಸರಳ ಐತಿ. ಇದನ್ನ ಹೇಳ್ತಾಳಕಿ. ನೋಡ್ರಿ ಎಷ್ಟು ಚಂದ ಲಿಂಗಮ್ಮನ ವಚನ. ಸಾಸಿರದಳದ ಕಮಲವೆಂದೆಡೆ ಸೂಸಿಕೊಂಡಿರುವ ಮನ. ಮನಸ್ಸನ್ನುವಂಥದ್ದು ಏನೈತಲ್ಲ ಸೂಸಾಡ್ತೈತೆ ಅಂತ ನೋಡ್ರಿ, ಅದು ಮನಸ್ಸು ಅದ ಮನ. ಸಾಸಿರದಳದ ಕಮಲ ಅಂದ್ರೆ ಮನನ. ಬಿಂದು ಒಂದೆಡೆ ಎಲ್ಲೆಡೆಯಲ್ಲಿ ಆಗು ಮಾಡುವಂಥದ್ದು. ಬಿಂದು ಅನ್ನುವಂಥದ್ದು ಏನೈತಲ್ಲ ಎಲ್ಲೆಡೆಯಲ್ಲಿ ಆಗು ಮಾಡುವಂಥದ್ದು. ವಾಯುವೆಂದೆಡೆ ಹರಿದಾಡುವಂಥದ್ದು. ಹರಿದಾಡಕತ್ತೈತಿ ವಾಯು, ವ್ಯಾನವಾಯು. ನನ್ನ ಕೈ ಒಳಗೆ ಇಲ್ಲಿ ಕುಂತೈತಿ ವ್ಯಾನವಾಯು. ವ್ಯಾನವಾಯು ಇರೋ ಮಟ್ಟ ಕೈ ಮಡಿಸ್ತೀವಿ, ಕೈ ಅಲಗಿಸ್ತೀವಿ, ಕಾಲು ಮಡಿಸ್ತೀವಿ, ಕಾಲು ಇದನ್ನು ಮಾಡ್ತೀವಿ. ವ್ಯಾನವಾಯು ಹೋತು ಡ್ಯಾಮೇಜ್ ಆಕತಿ. ಯಾಕೆ ಕೈಯ ಮಣಿದಲ್ ನೋಡ್ರಿ, ಮಣಕಾಲು ಹಿಡ್ದಾವ ನೋಡ್ರಿ, ವ್ಯಾನವಾಯು ಹೋಗೈತೆ ಅಂತ ತಿಳ್ಕೊಬೋದು. ವ್ಯಾನವಾಯು ಸಂದುಗಳಲ್ಲಿ ಇರ್ತೈತೆ ಅಂತ ನೋಡ್ರಿ. ವ್ಯಾನವಾಯು ಇರೋ ಮಠ ಹರಿಯಾಡ್ತೈತಿ. ವಾಯುವೆಂದೆಡೆ ಹರಿದಾಡು ತಿಪ್ಪುದು, ಸುಳಿದಾಡು ತಿಪ್ಪುದು. ಅಂದ್ರೆ ಪಂಚ ಪ್ರಾಣಗಳು, ಉಪಪ್ರಾಣ ಪಂಚಗಳು ಅಂತ ಹೇಳ್ತಾಳ ಲಿಂಗಮ್ಮ. ನೋಡಿ ಎಷ್ಟು ಚಂದ ವಿಜ್ಞಾನವನ್ನು ಹೇಳ್ತಾಳೆ. ಸಾಸಿರದಳದ ಕಮಲವೆಂದೆಡೆ ಸೂಸಿಕೊಂಡಿರುವ ಮನ, ಪವನವೆಂದೆಡೆ ಎಲ್ಲೆಡೆಯಲ್ಲಿ ಸುಳಿಯುವಂಥದ್ದು. ನೋಡಿ, ಪವನ ಅಂದ್ರೆ ವಾಯು, ಎಲ್ಲೆಡೆಯಲ್ಲಿ ಸುಳಿತೈತೆ ಅಂತ. ವ್ಯಾನವಾಯು, ಅಪಾನವಾಯು, ಉದಾನವಾಯು, ಸಮಾನವಾಯು, ನಾಗವಾಯು, ಕೂರ್ಮವಾಯು, ಪ್ರಕರವಾಯು, ದೇವದತ್ತವಾಯು, ಧನಂಜಯ ವಾಯು, ಎಲ್ಲೆಡೆಯಲ್ಲಿ ಸುಳಿತೈತೆ ಅಂತ. ಬಿಂದುವೆಂದೆಡೆ ಆಗು ಮಾಡುವಂಥದ್ದು. ಬಿಂದು ನಮ್ಮೊಳಗೆ ಏನೈತಲ್ಲ, ಆ ಜೀವಾತ್ಮ ಅನ್ನುವಂಥ ಮೂಲ ಬಿಂದು ಏನೈತಲ್ಲ ಅದು ಆಗ ಮಾಡ್ತೈತಿ. ಅದು ಐತಿ, ಹೌದೋ ಅಂತ ಒಮ್ಮೆ ಅಂತೈತಿ, ಅಲ್ಲ ಅಂತ ಒಮ್ಮೆ ಅಂತೈತಿ. ಒಮ್ಮೆ ಇದು ಖರೆ ಅಂತ ನಿಶ್ಚಯ ಮಾಡ್ತೈತಿ, ಇದೊಮ್ಮೆ ಸುಳ್ಳು ಅಂತೈತಿ. ಅಗ್ನಿದಳಕ್ಕೇರಲು ಹಸಿವು ಬರ್ತೈತಿ ಅಂತ, ಈಶಾನ್ಯ ದಳಕ್ಕೇರಲು ಕಾಮ ಬರ್ತೈತಿ ಅಂತ, ವಾಯುದಳಕ್ಕೇರಲು ಕೋಪ ಬರ್ತೈತಿ ಅಂತ. ಒಂದೊಂದು ದಳಕ್ಕೇರಿದಾಗ ಒಂದೊಂದು ನಮೂನೆ ಆಡ್ತೈತಿ ಅಂತ ನೋಡು. ಅಷ್ಟದಳದ ಕಮಲ ಅಂತ ಹೇಳ್ತಾರೆ ನೋಡ್ರಿ. ಅಷ್ಟದಳದ ಕಮಲ. ಈ ಅಷ್ಟದಳದ ಕಮಲದಲ್ಲಿ ಹೆಂಗೆ ಜೀವ ಹೋಗಿ ಒಂದೊಂದು ರೀತಿ ವರ್ತಿಸ್ತಾನ, ಹಂಗಂಗೆ ವಾಯು ಅನ್ನುವಂಥ ಒಂದೊಂದು ನಮೂನಿ ಕೆಲಸ ಮಾಡಕ್ಕೆ ನಿಂದಿರ್ತಾವಂತ ನೋಡ್ರಿ. ಎಷ್ಟು ಚಂದ ಹೇಳ್ತಾರೆ. ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಬರೀ ಇಷ್ಟ ಹೇಳಿಬಿಟ್ರು ಅವ್ರು ಇಂಗ್ಲೀಷ್ನ್ಯಾಗ. ಹೆಂಗೆ ಕೆಲಸ ಮಾಡ್ತಾವ ಅನ್ನೋದು ಹೇಳಿಲ್ಲ ಅವ್ರು. ವಚನಕಾರ ಹೇಳ್ತಾರೆ ಅದು ಹೆಂಗೆ ಮಾಡ್ತೈತಿ ಅಂತ ಅನ್ನೋದು ನೋಡ್ರಿ.
ಅಗ್ನಿಯ ದಳಕ್ಕೆ ಏರಿದ ಜೀವಾತ್ಮ ಅಂತಂದ್ರೆ ಸಿಟ್ಟು ಬಂದು ಬಿಡ್ತದೆ ನೋಡಿ. ಇಂದ್ರಿಯ ವಾಯು ಕೆಲಸ ಮಾಡ್ತಾವೆ ನೋಡ್ರಿ, ಮುಖದ ನರಗಳನ್ನೆಲ್ಲ ಬಿಗಿ ಹಿಡಿಯಾಕೆ ನಿಂದಿರ್ತಾವೆ. ನಿನ್ನ ನೋಡ್ತೇನೆ ಅಂತದ ನೋಡ್ರಿ, ವಾಯು ಬಂದು ಕೆಲಸ ಮಾಡ್ತತಿ ನೋಡಿ. ಏನು ಸುಮ್ಮನೆ ಇದ್ದ ಕೈಯೆಲ್ಲ ಗಟ್ಟಿಯಾಗಿ ಬಿಡ್ತಾವೆ, ಬಾ ನೀನಂತಾರೆ ನೋಡಿ. ಹೆಂಗೆ ನರಗಳೆಲ್ಲ ಬಿಗಿ ಆಗಿಬಿಡ್ತಾವೆ ನೋಡ್ರಿ, ಸೂಚನೆ ಕೊಡ್ತದಲ್ಲಿ. ನಾ ಈ ದಳಕ್ಕೇರಿ ನೋಡಿ ಹಿಂಗೆ ವರ್ತನ ಮಾಡಿ ಅಂತ ಹೇಳ್ತದಲ್ಲಿ ನೋಡ್ರಿ. ಹೆಂಗೆ ಜೀವಾತ್ಮ ಒಂದೊಂದು ದಳದಾಗ ಹೋಗಿ ಕುಂತಿರ್ತಾನೆ, ಹಂಗಂಗೆ ದೇಹ ಮತ್ತು ಇಂದ್ರಿಯಗಳು ಒಂದೊಂದು ಮನಿ ಮಾಡಕ್ಕೆ ನಿಂತು ಬಿಡ್ತಾವೆ ನೋಡಿ. ತಣ್ಣಗೆ ಕುಂತು ಬಿಟ್ಟಿರ್ತಾವೆ ನೋಡಿ, ಶಾಂತದನ. ಯಾಕೆ ಅಂದ್ರೆ ಏರಿ ಕುಂತಾನಲ್ಲಿ ಶಾಂತ ದಳದಾಗ, ಅದಕ್ಕೆ ತಣ್ಣಗೆ ಕುಂದ್ರಿಸಿರ್ತದೆ. ಮತ್ತದು ಎಷ್ಟೊತ್ತಿನ ಮಟ್ಟ ಕುಂದಿರ್ತದೆ, ಸ್ವಲ್ಪ ಹೊತ್ತದು ಮತ್ತೆ ಒಂದ ಕಡೆ ಕುಂದ್ರದಿಲ್ಲ, ಅದು ಮತ್ತೆ ತಿರುಗ್ತದೆ ನೋಡ್ರಿ. ಅಲ್ಲ ಇವನಾಪನ ಈಗ ನೋಡಿದ್ರೆ ಈಗ ಹಿಂಗೆ ಈಗ ಯಾಕೆ ಹಿಂಗ ಅಂತಂದ್ರೆ ಈ ಕಡೆ ಬಂತದು ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅಷ್ಟದಳ ಕಮಲದಲ್ಲಿ ಚರಿಸುವ ಹಂಸನ ಮೆಟ್ಟಿ ನಿಲ್ಲಿಸದೆ ಎಂತೂ ಯೋಗ ಸಾಧ್ಯ ಒಪ್ಪದೋ. ಎಂದು ಯೋಗ ಸಾಧ್ಯ ಆಕೈತೋ ನಿಮ್ಗೆ? ಬೆಳ ತನಕ ಪುರಾಣ ಕೇಳ್ತೀರಿ, ಹಗಲು ಕಂಡ ಬಾಮಿನ ಹೋದ ರಾತ್ರಿ ಬೀಳ್ತೀರಿ, ಎಂದು ಸಾಧ್ಯ ಆಕೈತಿ ನಿಮಗೆ ಅಂತ ಹೇಳ್ತಾರೆ ವಚನಕಾರ. ಖಂಡಪಟ್ಟಿ ಹೇಳ್ತೀರಿ, ಖಂಡಪಟ್ಟಿ ಕೇಳ್ತೀರಿ, 100 ಓದಿದ್ರಿ, 100 ಕೇಳಿದ್ರಿ, ಆಸೆ ಹರಿಯೋದು, ರೋಷ ಬಿಡೋದು, ಮಜ್ಜನ ಕೆರೋದು ಫಲವೇನು ಅಂತ ಹೇಳ್ತಾರೆ. ಕಾರಣ ನಿಮ್ಮೊಳಗಿರ್ತಕ್ಕಂಥ ಜೀವಾತ್ಮನ ಸೂಕ್ಷ್ಮತೆನ ಇರಲಿಲ್ಲ ನೀವು. ಅವ ಹೆಂಗೆ ಚಲಿಸ್ತಾನ ಅನ್ನೋದು ಹೇಳಿಲ್ಲ. ಬರೇ ಪವನ, ಬರೇ ವಾಯು ಅಂತ ಹೇಳಿದ್ರಿ, ಇಳಿಸಿದ್ರಿ, ಉಸಿರು ತೊಗೊಂಡ್ರಿ, ಉಸಿರು ಬಿಟ್ರಿ. ಆದ್ರೆ ಉಸಿರಿಗೆ ಸಿಕ್ಕಾನ ಇಲ್ಲ, ಉಸಿರಿಗೂ ಸಿಕ್ಕಿಲ್ಲ. ಮತ್ತು ಹೆಸರಿಗಾರ ಸಿಕ್ಕಾನ ಹೆಸರಿಗೂ ಸಿಕ್ಕೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಹೆಸರು ಇಡಾಕಿನ್ನು ಬಡದ್ರವ್ರು, ಹೆಸರ ಇಲ್ಲ ಅವ್ಗೆ ಯಾಕೆ ಹೆಸರು ಇಡಕ್ಕೆ ಹೋಗಿ ಅಂತೇಳಿ. ಹೆಸರು ಯಾಕೆ ಇಡಕ್ಕೆ ಹೋಗಿದ್ದೆ ಆತನಿಗೆ? ಒಳಗೆ ಕುಂತಾನವ ಜೀವಾತ್ಮ. ಆ ಪರಮಾತ್ಮ ಆತ್ಮನಿಂದ ಬಂದದ್ದಿದು. ಪರಮಾತ್ಮ ಆತ್ಮನಿಂದ ಬಂದದ್ದೈತಿ. ಪರಮಾತ್ಮ ಅನ್ನುವಂಥದ್ದು ಸಮುದ್ರ ಇದ್ದಂಗೆ, ಜೀವಾತ್ಮ ಅನ್ನುವಂಥದ್ದು ನದಿ ಇದ್ದಂಗೆ. ಪರಮಾತ್ಮ ಅನ್ನುವಂಥವ ಸಿಂಧು ಇದ್ದಂಗೆ, ಜೀವಾತ್ಮ ಅನ್ನುವಂಥವ ಬಿಂದು ಇದ್ದಂಗೆ. ಬಿಂದು ಸಿಂಧು ಆಗಬೇಕು, ನದಿ ಸಮುದ್ರವನ್ನು ಸೇರಬೇಕು, ಅಂಗ ಲಿಂಗವಾಗಬೇಕು, ನರ ಹರನಾಗಬೇಕು, ಆತ್ಮ ಪರಮಾತ್ಮನಾಗಬೇಕು. ಇದು ಅದ್ವೈತ ಸ್ಥಿತಿ. ಇದನ್ನ ವೇದಾಂತಿಗಳು ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ. ಸುಮ್ಮನೆ ಜ್ಞಾನ ಮಾಡ್ಕೊಂಡ್ಬಿಟ್ರೆ ಆಕೈತೆ ಅಂತಾರೆ. ಶರಣರು ಹಂಗೆ ಆಗೋದಿಲ್ಲ. ಹೊಳೆ ನಿಂತಲ್ಲೇ ನಿಂತ್ರೆ ಕೆರೆ ಆಕೈತದ, ಹರಿಬೇಕದು. ಬೆಟ್ಟ ಬರಲಿ ಗೊಡ್ಡ ಬರಲಿ, ಕೊರದು ಹೋಗಿ ಸಮುದ್ರ ಸೇರ್ಬೇಕು. ಹೊಳೆ ಅನ್ಕೊಂತ ಕುಂತ್ರು ಹೊಳೆನೂ ಆಗೋದಿಲ್ಲ, ಮಳಿನೂ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ವಚನಕಾರರು. ಪ್ರಯತ್ನಶೀಲರು, ಪ್ರಯತ್ನದಿಂದ ಫಲ ಸಾಧ್ಯ ಐತೆ ಅಂತ ಹೇಳ್ತಾರೆ ವಚನಕಾರರು. ನಾವು ಪ್ರಯತ್ನನ ಮಾಡೋದಿಲ್ಲ. ಕೆಲವೊಂದಿಷ್ಟು ಈ ಲೋಕದಲ್ಲಿ ಪ್ರಕೃತಿ ಮಾಡ್ತೈತೆ, ಇನ್ನೊಂದಿಷ್ಟು ಮನುಷ್ಯ ಮಾಡ್ಬೇಕಂತ. ಉದಾಹರಣೆ ಏನಪ್ಪಾ? ಮಳೆ ತರುವಂಥದ್ದು ಪ್ರಕೃತಿಯ ಕೆಲಸ, ಬಿದ್ದ ನೀರನ್ನು ಕಾದು ಬಳಕೆ ಮಾಡ್ಕೊಳ್ಳೋದು ಮನುಷ್ಯನ ಕೆಲಸ. ಮಳೆ ತರುವಂಥದ್ದು ಪ್ರಕೃತಿ ಕೆಲಸ, ಇದ್ದ ಭೂಮಿ ಹಸ ಮಾಡಿಕೊಂಡು ಕಾಳು ಬಿತ್ತಿ ಬೆಳ್ಕೊಳ್ಳೋದು ಮನುಷ್ಯನ ಕೆಲಸ. ಅದ್ಯಾಕಾದಿತ್ತು? ಯಾರು ಮಳೆ ತಂದಾರ ಅವನ್ನ ಬಂದು ಬಿತ್ತಿ ಕೊಡೋ ಅಂದ್ರೆ ಹೆಂಗ? ಅದ್ಯಾಕಾದಿತ್ತು? ಯಾರು ಮಳೆ ಸುರಿಸ್ಯಾರ ಅವ್ರನ್ನ ಬಂದು ಎಲ್ಲ ಕಡೆ ಟ್ಯಾಂಕಿನಾಗ ಸಂಗ್ರಹ ಆಗಂದ್ರೆ ಇಲ್ಲ. ಅದು ಸಂಗ್ರಹ ಆಕೈತಿ ಇಳುಕಲಿದ್ದಲ್ಲಿ ಅದ್ರ ಗುಣ ಐತೆ. ಅದು ವಾಯುವಿಗೆ ಸುಳಿದಾಡೋದ ಗುಣ ಐತೆ ಅಂತ, ನೀರಿಗೆ ತಗ್ಗಿದ್ದಲ್ಲಿ ಹರಿದ ಗುಣ ಐತೆ ಅಂತ ನೋಡ್ರಿ. ಆದ್ರೆ ಮನುಷ್ಯನು ಪ್ರಯತ್ನಶೀಲನಾಗಬೇಕಂತ ಹೇಳ್ತಾರೆ ವಚನಕಾರರು. ಪ್ರಯತ್ನಶೀಲತೆಯಿಂದ ಯೋಗ ಸಾಧ್ಯ ಐತಿ. ಜೀವಾತ್ಮ ಅಷ್ಟದಳದ ಕಮಲದಲ್ಲಿ ಏನು ಚರಸಾಕತಾನಲ್ಲ, ಚರಿಸುವಂಥ ಜೀವಾತ್ಮನನ್ನು ಎಲ್ಲಿಯವರೆಗೂ ನಾವು ಅದನ್ನು ಮೆಟ್ಟಿ ನಿಲ್ಲಿಸುವುದಿಲ್ಲವೋ, ಎಲ್ಲಿಯವರೆಗೂ ಅದನ್ನು ಸೆಳೆದು ಒಂದೇ ಕಡೆ ನಿಲ್ಲಬೇಕದು, ನಿಶ್ಚಲ ಸ್ಥಿತಿಯಲ್ಲಿ ನಿಲ್ಲಬೇಕದು. ನಿಶ್ಚಲ ಸ್ಥಿತಿ ಅಂದ್ರೆ ಎತ್ತಾಗೂ ಹೊಯ್ದಾಡಿರಬಾರ್ದಂತ, ಅತ್ತಾಗೂ ಸರದಾಡಬಾರ್ದಂತ, ಇತ್ತಾಗೂ ಸರದಾಡಬಾರ್ದಂತ, ಎಲ್ಲಿ ಹೋಗಿರಬಾರ್ದದು. ಅಷ್ಟದಳದ ಕಮಲ ಅನ್ನುವಂಥ ಆ ದಳದಲ್ಲಿ ಇರ್ತಕ್ಕಂಥ ಜೀವಾತ್ಮ ಯಾವ ದಳಕ್ಕೂ ಹೋಗಬಾರ್ದಮ್ಮ. ಒಂದೇ ದಳದಲ್ಲಿ ಒಂದೇ ಜಾಗದಲ್ಲಿ ನಿಶ್ಚಲವಾಗಿ ಕುಂದಿರಬೇಕು. ಆ ಕಮಲ, ಆ ದಳಗಳೇನದಾವಲ್ಲ, ಆ ದಳದೊಳಗಿರ್ತಕ್ಕಂಥ ವಿಷಯ ವ್ಯಾಮೋಹಗಳ ಅಡಗಿ ಅಲ್ಲಿ ಲಿಂಗದ ಪರಂಜ್ಯೋತಿ ಬೆಳಗ್ಬೇಕಂತ ಹೇಳ್ತಾರೆ ಅವ್ರು ಶರಣರು. ಸೂಕ್ಷ್ಮ ನೋಡ್ರಿ, ಲಿಂಗದ ಪರಂಜ್ಯೋತಿ ಬೆಳಗ್ಬೇಕಂತ. ಹೆಂಗೆ ಇಷ್ಟಲಿಂಗ ದೃಷ್ಟಿಯೋಗ ಮಾಡ್ಕೊಂತ ಕುಂತು ಆ ಲಿಂಗದ ಶಿವಪ್ರಕಾಶ ನೇತ್ರಗಳ ಮುಖಾಂತರ ಹೋಗಿ ಆ ದಳದಲ್ಲಿರ್ತಕ್ಕಂಥ ವಿಷಯ ವಾಸನೆಗಳನ್ನು ಹೊಡೆದು ಹಾಕಿಬಿಡ್ತೈತಂತ ನೋಡ್ರಿ. ಅದಕ್ಕೆ ಪ್ರಭು ಹೇಳ್ತಾನ, ಕಾಲನನ್ನ ಕಾಲಿಲೆ ಒದೆಯುವ ಠಾವ ಕಂಡೆ. ಎಂತ ಅದ್ಭುತವಾದ ಮಾತು ಬರೀತಾರೆ ನೋಡಿ. ಕಾಲನನ್ನು ಒದ್ದು ಬಿಟ್ಟೆ ಅಂತ ಹೇಳ್ತಾರೆ ಅವ್ರು ಪ್ರಭು. ಕಾಲನನ್ನು ಒದ್ನೆ ಅಂದ್ರೇನು? ಯಾವ ಹೊತ್ತಿನಾಗ ಸಾವು ಬರ್ತೈತೆ ಗೊತ್ತಿಲ್ಲ ಅಂತ ನಮಗೆ, ಯಾವ ಹೊತ್ತಿನಾಗ ಏನಾಕೈತೆ ಗೊತ್ತಿಲ್ಲ ಅಂತ. ಆ ಕಾಲ ಅನ್ನುವಂಥವನು ಒಳಗೆ ಕುಂತಾನಂತ, ಅವ್ನು ಒದ್ದು ಬಿಟ್ಟನೆ ಅಂತ ಹೇಳ್ತಾರ. ಕಾಲನನ್ನು ಕಾಲಿಲೆ ಒದೆಯುವ ಠಾವ ಕಂಡೆ ನೋಡಿ, ಅವನು ಒದ್ದು ಬಿಟ್ಟನೆ ಅಂತ ಹೇಳ್ತಾರ ಅವ್ರು. ಅಂದ್ರೆ ಮರಣವನ್ನು ಗೆದ್ನೆ ಅಂತ ಹೇಳ್ತಾರ ಅವ್ರು. ಕಾಲನನ್ನು ಒದೆಯುವಂಥ ಟಾವ್ ನೋಡ್ರಿ. ಮಾಯೆಯ ಬಾಯ ಕುಟ್ಟುವ ಟಾವ ಕಂಡೆ ಅಂತ ನೋಡ್ರಿ. ಮಾಯ ಅನ್ನುವಂಥದ್ದು ಏನೈತಲ್ಲ, ಅದು ಬಾಯಿ ತಗೊಂಡು ಕುಂತೈತೆ ಅಂತ. ಪ್ರತಿಯೊಂದು ವಸ್ತುಗಳನ್ನು ಬಾ ಅಂತ ಕರಿತೈತೆ ಅಂತ ನೋಡ್ರಿ. ಮಾಯಾ ಮಲ ಕೊಡಲಾಗೈತೆ ಅಂತ. ಅಣವ ಮಲವಾಗಿ, ಮಾಯಾ ಮಲವಾಗಿ, ಕಾರ್ಮಿಕ ಮಲವಾಗಿ ಕುಂತೈತೆ ಅಂತ ಒಳಗದು ನೋಡ್ರಿ. ನೋಡುವುದೆಲ್ಲವೂ ಮೋಹದ ಬಲೆ ಒಳಗೈತೆ ಅಂತ, ಕೇಳುವುದೆಲ್ಲವೂ ವಿಷಯಗಳ ಬಲೆ ಒಳಗೈತೆ ಅಂತ ನೋಡ್ರಿ. ಮಾಯ ಅನ್ನೋದು ಒಳಗೆ ಕುಂತೈತೆ ಅಂತ ನೋಡ್ರಿ. ಕಾಯಕ್ಕೆ ನೆಳಲಾಗೈತೆ ಅಂತ, ಜೀವಕ್ಕೆ ಪ್ರಾಣಕ್ಕೆ ಮೋಹ ಆಗೈತೆ ಅಂತ ನೋಡ್ರಿ. ಮಾಯ ಅನ್ನುವಂಥದ್ದು ಎಲ್ಲ ಕಡೆ ಐತೆ.
ಹಗ್ಗೈತೆ ಅಂತ ಕತ್ತಲ್ದಾಗ ಹಾವಾಗಿ ತೋರ್ತೈತೆ ಅಂತ, ಇದ್ದದ್ದನ್ನು ಇಲ್ಲದಂಗೆ ಮಾಡ್ತೈತೆ ಅಂತ, ಇಲ್ಲದನ್ನು ಇದ್ದಂಗೆ ಮಾಡ್ತೈತೆ ಅಂತ ಮಾಯ. ನೋಡಿ, ಮಾಯೆಯ ಬಾಯ ಕುಟ್ಟುವ ಟಾವ ಕಂಡೆ ಅಂತ ನೋಡು. ಎಲ್ಲಿ ಕಾಣ್ತೀನಿ? ಆ ಯೋಗ ಸಾಧನೆಯಲ್ಲಿ. ಕಾಲನನ್ನ ಕಾಲಿಲೆ ಒದೆವ ಟಾವ ಕಂಡೆ. ನೋಡ್ರಿ, ಕಾಲನನ್ನ ಕಾಲಿಲೆ ಒದ್ದೆ ನಾನು. ಹ್ಯಾಂಗೆ ಒದ್ದೆ ಅಂದ್ರೆ ಬರ್ಬೇಕಾದ್ರೆ ನನ್ನ ಪರ್ಮಿಷನ್ ತೊಗೊಂಡು ಬರ್ಬೇಕವ, ಬರಲೇಬೇಡ ಅಂತ ಕೇಳಿ ಬರ್ಬೇಕವ. ನಾನು ಹೇಳಿದ್ನಲ್ಲ ಮಹಾತ್ಮರ ಚರಿತ್ರೆ, ಬರಲೇಬೇಡ ಅಂತ ಕೇಳಿ ಬರ್ಬೇಕಂತವ. ಕಾಲನನ್ನು ಗೆದ್ದೆ, ಕಾಲನನ್ನು ನಿವಾರಿಸಿದೆ. ಇದು ಹೆಂಗೆ ನಿವಾರಿಸಕ್ಕೆ ಸಾಧ್ಯ ಐತೆ ಅಂದ್ರೆ, ಇಷ್ಟಲಿಂಗವನ್ನು ಯಾರು ಪರಿಪರಿಯಾಗಿ ಪೂಜಿಸುತ್ತಾರೆ, ಇಷ್ಟಲಿಂಗವನ್ನು ಯಾರು ಪರಿಪರಿಯಾಗಿ ನೆನೆಸುತ್ತಾರೆ, ಹಾಡುತ್ತಾರೆ, ದೃಷ್ಟಿಯೋಗವನ್ನು ಮಾಡುತ್ತಾರೆ, ಅವರು ಕಾಲನನ್ನು ಗೆಲ್ಲುತ್ತಾರೆ. ನೋಡಿ, ಕಾಲನನ್ನು ಗೆಲ್ಲುತ್ತಾರೆ. ಅದಕ್ಕೆ ಹೇಳ್ತಾನೆ ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ನೋಡ್ರಿ, ಮರುಳ ಶಂಕರ ದೇವರಿಗೆ, ಕಿನ್ನರಿಯ ಬ್ರಹ್ಮಯ್ಯನಿಗೆ, ಯಲೇಶ್ವರದ ಕೇತಯ್ಯನಿಗೆ, ಗಾಣಿಗರ ಕನ್ನಪ್ಪಯ್ಯನಿಗೆ, ಹಡಪದಪ್ಪಣ್ಣನಿಗೆ ಪರಿಪರಿಯ ಶಿವಲಿಂಗ ಭಕ್ತಿಯ ಪೊರುಟವಿಸಿ. ನೋಡಿ, ಪರಿಪರಿಯಾಗಿ ಶಿವಲಿಂಗ ಭಕ್ತಿ ಮಾಡಿದ್ರಂತ. ಕೂಡಲ ಸಂಗಮ ದೇವರ ಮುಂದೆ ದಂದಣವೆನ್ನಿರಿ, ದತ್ತಣವೆನ್ನಿರಿ. ಕೂಡಲ ಸಂಗಮ ದೇವರ ಮುಂದೆ ಕೋಡಂಗಿ ಆಟವನ್ನಾಡಿದ ಭಕ್ತಂಗೆ ಬೇಡಿದ್ದ ಕೊಟ್ಟ ಕೂಡಲ ಸಂಘ. ಎಂಥ ಭಾವ ಅದು. ಯಾವ ಷಡದರ್ಶನಗಳನ್ನು ಓದಾಕ್ ಹೋಗಬೇಡ, ಏನು ಓದಬೇಡ ಹೋಗು. ಯಾವ ಪೂರ್ವ ಮೀಮಾಂಸನೂ ಬೇಡ, ಉತ್ತರ ಮೀಮಾಂಸನೂ ಬೇಡ, ಏನು ಬೇಡ ಹೋಗು. ಸುಮ್ಮನೆ ಬಂದಂಗೆ ಹಾಡು. ಎನ್ನ ಅನುಭವಕ್ಕೆ ಬಂದದ ನಾನು ರವಿ. ನೀ ಸುಮ್ಮನೆ ಪೂಜಿಸವನ ಕಾಲವನ್ನು ಗೆಲ್ಲಕ್ಕೆ ಸಾಧ್ಯ ಐತಿ. ಪರಿಪರಿಯ ಶಿವಲಿಂಗ ಭಕ್ತಿಯನ್ನು ಮಾಡ ನೀನು, ಕಾಲನನ್ನು ನಿವಾರಿಸಿ ಬಿಡ್ತೀನಿ ನೀನು, ಕಾಲನನ್ನು ಗೆದ್ದು ಬಿಡ್ತೀನಿ ನೀನು ಅಂತ ಹೇಳ್ತಾರ ನೋಡಿ. ಪರಿಪರಿಯ ಶಿವಲಿಂಗ ಭಕ್ತಿಯ ಪೊರುಟವಿಸಿ ಕಾಲನ ನಿವಾರಿಸಿ, ಕಾಲನನ್ನು ಗೆದ್ರಂತ. ಶಿವಶರಣರಿಗೆ ಶರಣಾರ್ಥಿ ಅಂತ ಹೇಳಿದ. ಕಾಲನನ್ನು ಗೆಲ್ಲುವುದಂದ್ರೆ ಏನು ಹುಡುಗಾಟಿಗೆ ಮಾತೇನು? ಹುಡುಗಾಟಿಗೆ ಮಾತೇನು? ಯಾರ ಕೈಗೂ ಸಿಕ್ಕಿಲ್ಲ ಅವ ಕಾಲ ಅನ್ನವ. ಕಾಲ ಮತ್ತು ಕರ್ಮ ಇವು ಯಾರ ಕೈಗೂ ಸಿಕ್ಕಿಲ್ಲ. ಕಾಲದ ಕೂಡ ಕರ್ಮ, ಕಾಲ ಕರ್ಮಗಳು ಯಾವಾಗಲೂ ಈ ಜಗತ್ತನ್ನು ಬಂಧಿಸ್ಯಾವಂತ, ಜೀವಿಗಳನ್ನು ಬಂಧಿಸ್ಯಾವಂತ. ನೋಡ್ರಿ, ನಾವೆಲ್ಲ ಕಾಲಕರ್ಮದಾಗಿದ್ದೀವಿ. ಟೈಮಿನ ಕೂಡ ಹೇಳ್ತೀವಿ, 10-10:30 ಆದ್ರೆ ಮಲಗ್ತೀವಿ, ಬೆಳಗಿನ ಜಾವ ಹೇಳ್ತೀವಿ. ಕಾಲ ಅನ್ನೋದು ಚಲಿಸ್ತೈತಿ. ಕಾಲದ ಕೂಡ ಉಸಿರು ಅನ್ನುವಂಥದ್ದು ಒಳಗೆ ಹೋಗ್ತದೆ ಬರ್ತದೆ. ಕಾಲದೊಂದಿಗೆ ಕರ್ಮ, ಕರ್ಮದೊಂದಿಗೆ ಕಾಲ ಎರಡೂ ಕೂಡಿ ಜೀವಾತ್ಮನನ್ನು ಬಹುಬಂಧನಕ್ಕೆ ತಳ್ತಾವಂತ. ನೋಡ್ರಿ, ಜೀವಾತ್ಮನನ್ನು ಬಹುಬಂಧನಕ್ಕೆ ತಳ್ತಾವ. ಈ ಕಾಲ ಮತ್ತು ಕರ್ಮಗಳು ಯಾರ ನಿಯಂತ್ರಣದಾಗಿರ್ತಾವ ಅಂತಂದ್ರೆ, ಯಾರು ತಮ್ಮ ದೇಹ ಮನ ಭಾವಗಳನ್ನು ನಿಶ್ಚಲ ಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾರ ಅವರಿಗೆ, ಅವರ ನಿಯಂತ್ರಣದಲ್ಲಿ ಕಾಲಕರ್ಮಗಳಿರ್ತಾವಂತ. ನೋಡಿ, ಶ್ರೀಮನ್ ನಿಜಗುಣ ಶ್ರೀಗಳು ಅದನ್ನ ಹೇಳ್ತಾರೆ. ಕಾಲಕರ್ಮಗಳ ಗೆಲ್ಲಲಹುದು ವಿಶಾಲ ಮತಿಗಳು ನೀವು ಅಂತ ಅಷ್ಟೇ ಹೇಳಿಬಿಟ್ರು ಅವ್ರು. ಮುಂದೆ ಹೋಗಲಿಲ್ಲ ಅವರು. ಕಾಲಕರ್ಮಗಳನ್ನು ಗೆಲ್ಲಾಕೆ ಬರ್ತೈತಿ. ಹೆಂಗೆ ಗೆಲ್ಲಾಕೆ ಬರ್ತೈತಿ ಅಂದ್ರೆ, ವಿಶಾಲ ಮತಿಗಳಾಗಿ ಬಿಡ್ರಿ, ವಿಶಾಲ ಮತಿಗಳಾಗಿ ಬಿಡ್ರಿ ಅಂತಂದ್ರೆ ಬಂದದ್ದು ಬಂದಂಗೆ ಸ್ವೀಕಾರ ಮಾಡ್ರಿ ಅಂತ ಹೇಳಿದ್ರು. ಆದ್ರೆ ವಚನಕಾರರು ಹಂಗೆ ಹೇಳಂಗಿಲ್ಲ. ವಿಶಾಲ ಮತಿಗಳಾಗಿಬಿಟ್ರೆ ಮತಿನೂ ಒಂದು ಹಂತಕ್ಕೆ ನಿಂತು ಬಿಡ್ತೈತೆ ಅಂತದ್ದು, ಬುದ್ಧಿ ನಿಂತತೆ ಅನ್ನಂಗಿಲ್ಲ. ಇಷ್ಟು ಶಾಣೆ ನಾನು ಆಗಿನ ಟೈಮ್ನಾಗ ನಾನು ಬುದ್ಧಿನ ಓಡಲಿಲ್ಲ ನೋಡು. ಇಷ್ಟು ಶಾಣೆ ನಾನು, ಏನೆಲ್ಲ ಮಾಡಿದವ ನಾನು. ಆಗಿನ ಟೈಮ್ನಾಗ ಏನಾತ ಏನೋ ನನಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ನೋಡ, ಏನು ಕೇಳ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ನೋಡ. ಅಂದ್ರೆ ಬುದ್ಧಿನೂ ಕೆಲಸ ಮಾಡೋದಿಲ್ಲ, ನಿಂತು ಬಿಡ್ತೈತಿ. ಯಾಕಂದ್ರೆ ಬುದ್ಧಿ ಯಾವುದ್ರ ಕೈಯಾಗ ಓಡ್ತೈತಿ ಅಂದ್ರೆ ಕಾಲದ ಕೈಯಾಗ ಓಡ್ತೈತಿ ಅಂತ ನೋಡ್ರಿ. ಬುದ್ಧಿ ವಚನಕಾರ ಹೇಳ್ತಾರೆ ನೋಡಿ, ಕಾಲ ಹೆಂಗೆ ಓಡ್ತೈತಿ ಹಂಗಂಗೆ ಬುದ್ಧಿ ಓಡ್ತೈತಿ ಅಂತ. ಬುದ್ಧಿ ಹೆಂಗೆ ಓಡ್ತೈತಿ ಹಂಗಂಗೆ ಕರ್ಮ ಸಂಗ್ರಹ ಆಕತಿ ಅಂತ. ಮತ್ತು ಮನುಷ್ಯನಿಗೆ ಪಾಪ ಪುಣ್ಯಗಳು ಹೆಂಗೆ ಸಂಗ್ರಹ ಆಕ್ಕಾವ ಅಂದ್ರೆ, ಕಾಲ ಕರ್ಮಗಳು ಕೂಡ ಮನುಷ್ಯ ಏನು ಕ್ರಿಯೆ ಮಾಡ್ತಾನ ಅದಕ್ಕೆ ಪಾಪ ಪುಣ್ಯಗಳು ಸಂಗ್ರಹ ಆಕ್ಕಾವಂತ ನೋಡಿ. ಹೆಂಗೆ ಪಾಪ ಪುಣ್ಯಗಳ ಸಂಗ್ರಹ ಆಕ್ಕಾವಂದ್ರೆ, ಈ ಕಾಲದ ಕೂಡ ಮನುಷ್ಯ ಶರೀರ ಮನಸ್ಸು ಜೀವ ಏನು ಚಲಿಸ್ತೈತಲ್ಲ, ಇವು ಇಂದ್ರಿಯಗಳ ಮುಖಾಂತರ ತನ್ನಲ್ಲೂ ಇರ್ತಕ್ಕಂಥ ಅರಿಷಡ್ರೋಗಗಳ ಮುಖಾಂತರ ಏನಾದರೂ ದೋಷವನ್ನು ಮಾಡಿದ್ರೆ ಅವ ಪಾಪಗಳಾಗಿ ಪರಿಣಾಮಕ್ಕವಂತ. ಅಕಸ್ಮಾತ್ ಇಂದ್ರಿಯಗಳ ಮುಖಾಂತರ ಅರಿಷಡ್ರೋಗಗಳ ಮುಖಾಂತರ ವಿಷಯ ಪಥವನ್ನು ಬಿಟ್ಟು ಲಿಂಗ ಪಥಕ್ಕೆ ಹೋದ್ರೆ ಅವ ಸತ್ಕರ್ಮಗಳಕ್ಕವಂತ ಹೇಳ್ತಾರೆ ವಚನಕಾರರು. ಏನು ಭಾಳ ದುರುದ್ದಿಲ್ಲ ಅಂತ ಹೇಳ್ತಾರೆ. ಸರಳ ಐತಿ, ಹಿಂಗೆ ಹೋದ್ರೆ ಹಂಗೈತಿ, ಹಂಗೆ ಬಂದ್ರೆ ಹಿಂಗೈತಿ ಅಂತ ಹೇಳ್ತಾರೆ. ಕಾಲ ಅದು ಓಡ್ತಿರ್ತೈತಿ, ತನ್ನಷ್ಟಕ್ಕೆ ತಾನ ಓಡ್ತೈತಿ. ಈಗ ಸದ್ಯ 8 ಆತು, ಇನ್ನೊಂದು ಸ್ವಲ್ಪ ಹೊತ್ತಿಗೆ 8:30 ಆತು, 9 ಆತು. ಅದು ಎಂದು ಹುಟ್ಟೈತಿ ಅಂದಿನಿಂದ ಮೈನಸ್ ಅಂಶದಾಗ ಐತಿ ಅಂತದ್ದು, ಪ್ಲಸ್ ಎಂದು ಆಗೇ ಇಲ್ಲ. ಅದು ಯಾವಾಗ ಹುಟ್ಟೈತಿ ಅದು ಹುಟ್ಟಿದಾಗಿನಿಂದನೂ ಮೈನಸ್ ಐತಿ ಅಂತದ್ದು, ಎಂದು ಪ್ಲಸ್ ಆಗೋದೇ ಇಲ್ಲ ಅಂತದ್ದು. ಬರೀ ಎಲ್ಲರನ್ನು ಕತ್ತರಿಸ್ಕೊಂತಾನೆ ಬರ್ತೈತಿ ಅಂತದ್ದು. ಅದಕ್ಕೆ ಬೆಳೆಸಿ ಗೊತ್ತೇ ಇಲ್ಲ ಅಂತ ಕಾಲಕ್ಕೆ ಯಾವಾಗಲೂ ನೋಡ್ರಿ. ಅದಕ್ಕೆ ಅಳಿಸೇ ಗೊತ್ತಂತ, ಅದಕ್ಕೆ ನಗಸೋದಕ್ಕಿಂತಲೂ ಅಳಿಸೋದ ಭಾಳ ಗೊತ್ತೈತಿ ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕೆ ಆ ಕಾಲನನ್ನು ಗೆಲ್ಲಬೇಕಾದ್ರೆ, ಕಾಲನನ್ನು ತನ್ನ ನಿಯಂತ್ರಣದಾಗ ತಗೋಬೇಕಾದ್ರೆ ಇದಕ್ಕೆ ಏನು ಬೇಕು ಅಂದ್ರೆ, ಮೊದಲು ತನ್ನೊಳಗಿರ್ತಕ್ಕಂಥ ಆ ಭ್ರಾಂತಿ, ಆ ಮಾಯ, ಆ ಮುಸುಕಿನ ಜಡತೆ ಅನ್ನುವಂಥದ್ದು ಏನೈತಲ್ಲ ಅದನ್ನು ತೆಗಿಬೇಕಾದ್ರೆ ವಚನಕಾರರು ಶರೀರ ಮನಸ್ಸು ಮತ್ತು ಈ ಜೀವಾತ್ಮನ ಸ್ಥಿತಿಯನ್ನು ಒಂದು ನಿಶ್ಚಲ ಸ್ಥಿತಿಗೆ ಬಂದು ಇಷ್ಟಲಿಂಗ ಯೋಗ ಸಾಧನೆಯ ಮುಖಾಂತರ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ತತ್ವಗಳನ್ನು ಲಿಂಗಮುಖಗೊಳಿಸಿಬಿಟ್ರು. ಕಾಲ ಸ್ಟಾಪ್ ಆಗಿಬಿಟ್ನಲ್ಲಿ, ಕಾಲ ಮಾತಾಡ್ಲಿಕ್ಕೆ ಹೋಗಲಿಲ್ಲ ನೋಡ್ರಿ.